ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ರೇವತಿ ಕನ್ನಡ ಲಾಗ್ಗೆ ಸ್ವಾಗತ. ಫ್ರೆಂಡ್ಸ್, ನೋಡ್ಬೋದು ನಮ್ಮ ಮನೆಗೆ ನೀರಿನ ಟ್ಯಾಂಕಿ ಆಗ್ತಿದೆ ಅಂತ ಹೇಳಿದ್ದೆ. ಅಗ್ನಿ ಮೂಲೆಯಲ್ಲಿ ನೀರಿನ ಟ್ಯಾಂಕಿ ಏನೋ ಓಪನ್ ಆಗಿದೆ, ನೀರೇನೋ ಬಂದಿದೆ ಟ್ಯಾಂಕಿಗೆ. ಆದರೆ ಅಗ್ನಿ ಮೂಲೆಯಲ್ಲೇ ಬಂದಿದೆ, ಏನು ಮಾಡೋಕ್ಕಾಗಲ್ಲ. ಆದರೆ ಮನೆ ಚೇಂಜ್ ಮಾಡೋಕ್ಕೆ ಆಗಲಿಲ್ಲ. ಯಾಕೆ ಅಂಥೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಕೆಲವೊಂದು ಚೇಂಜಸ್ಗಳನ್ನು ನಾವು ಮನೆಯಲ್ಲಿ ಮಾಡ್ಕೊಳ್ತಾ ಇದ್ದರೆ ನಮ್ಮ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನಾನು ಟೈಲರಿಂಗ್ ಕೆಲಸ ಮಾಡೋದ್ರಿಂದ ಆವಾಗವಾಗ ಸ್ವಲ್ಪ ಮನೇಲಿರುವಂಥ ವಸ್ತುಗಳನ್ನು ಆ ಕಡೆ ಈ ಕಡೆ ಚೇಂಜ್ ಮಾಡಿ ಇಡ್ತಾ ಇರ್ತೀನಿ. ಏನೋ ನನಗೆ ಹೊಸ ಹುರುಪು ಥರ ಬರುತ್ತೆ. ಈಗ ಸಂಕ್ರಾಂತಿ ಹಬ್ಬ ಅಲ್ಲ, ಹೊಸ ವರ್ಷ ಹೆಂಗಿದ್ರು ಈ ವರ್ಷ ಶುರುವಾಗಿದೆ ಅಂತ ಹೇಳ್ಬಿಟ್ಟು ನಾನು ಮನೆಯೊಳಗೆ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಹಾಗೆ ಮನೆ ಹೊರಗೂ ಸಹಿತ ಚೇಂಜಸ್ ಆಗಿದೆ. ಏನೋ ಒಂಥರ ಖುಷಿ ಅನಿಸುತ್ತೆ ಹೊರಗಡೆ. ಈಗ ಮನೆಯಿಂದ ಹೊರಗೆ ಬಂದಾಗ ಮೊದಲು ಇಲ್ಲಿ ರೂಮ್ ಇತ್ತು, ಸ್ವಲ್ಪ ಇಕ್ಕಟ್ಟು ಅನ್ನಿಸ್ತಾ ಇತ್ತು. ಈಗ ಅಗ್ನಿ ಮೂಲೆಯಲ್ಲಿ ನೀರಿನ ಟ್ಯಾಂಕ್ ಬಂದಾಗಿದೆ. ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಮನೆ ಯಾಕೆ ಚೇಂಜ್ ಮಾಡಿಲ್ಲ, ಹಾಗೆ ಇಲ್ಲೇ ಯಾಕಿದ್ದೀವಿ, ಹಾಗೆ ಈ ಥರ ಆದಾಗ ಏನು ಕೆಲವೊಂದು ರೆಮಿಡಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಹಾಗೆ ಟೈಲರಿಂಗಿಗೆ ಉಪಯೋಗ ಆಗುವಂತಹ ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಇದು ನಮ್ಮ ಮನೆಯ ಮುಂದ್ಗಡೆಯ ವ್ಯೂ, ಅಂದರೆ ಮನೆ ಎದುರುಗಡೆನೆ 2 ಮೋಟ್ರು ಕೊಟ್ಟಿದ್ದಾರೆ. ಅಂದರೆ ಇಬ್ಬರಿಗೆ ನೀರಿನ ಟ್ಯಾಂಕಿ ಮಾಡಿರೋದ್ರಿಂದ 2 ಜನಕ್ಕೂ ಒಂದೊಂದು ಮೋಟ್ರ್ ಇಟ್ಬಿಟ್ಟು ಕಲೆಕ್ಷನ್ ಬೇರೆ ಬೇರೆ ಮಾಡಿ ಕೊಟ್ಟಿದ್ದಾರೆ. ನೀರು ಬಂದಾಗ ನೀರಿನ ಟ್ಯಾಂಕಲ್ಲಿ ಸ್ಟಾಕ್ ಇರುತ್ತೆ, ನಮಗೆ ಬೇಕಾದಾಗ ನಾವು ಮೋಟ್ರು ಹಾಕೋಬೋದು. ಹಾಗೆಯೇ ಮೊದಲು ನಮಗೆ ನೀರಿನ ಪ್ರಾಬ್ಲಮ್ ತುಂಬಾ ಇತ್ತು. ತುಂಬ ಅಂದರೆ ಹೇಳೋಂಗಿಲ್ಲ. ಮಾರ್ಚ್ ಏಪ್ರಿಲಲ್ಲಿ ಬಟ್ಟೆ ಸೀಸನ್ ತುಂಬ ಇರ್ತಿತ್ತು. ಆ ಟೈಮಲ್ಲಿ ನಮಗೆ ಅದೆಷ್ಟು ನೀರಿನ ಪ್ರಾಬ್ಲಮ್ ಆಗ್ತಿತ್ತು ಅಂದರೆ, ಈಗೂ ಸಹಿತ ನೀರಿಂದೇ ಪ್ರಾಬ್ಲಮ್ಮು. 2-3 ದಿವಸದಿಂದ ಬಿಟ್ಟಿಲ್ಲ. ಆದರೂ ಸಹಿತ ಟ್ಯಾಂಕಲ್ಲಿ ಬಂದಿರೋ ನೀರು ಅಲ್ಲೇ ಸ್ಟಾಕ್ ಇರೋದ್ರಿಂದ ನಮಗೆ ಸ್ವಲ್ಪ ಉಪಯೋಗ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಮನೆ ಎದುರುಗಡೆ ಈ ರೀತಿ ಇದೆ. ಹಾಗೆಯೇ ನನಗೆ ಸ್ವಲ್ಪ ಗಿಡಗಳು ಅಂದರೆ ತುಂಬ ಇಷ್ಟ. ಆದರೆ ಮನೆ ಮುಂದ್ಗಡೆ ರಸ್ತೆನೇ ಬಂದುಬಿಟ್ಟಿದೆ, ಗಿಡ ನಟ್ಕೊಳ್ಳೋದಕ್ಕೆ ಜಾಗ ಸಹ ಇಲ್ಲ. ಹಾಗೆ ಮನೆ ಕಾಂಪೌಂಡ್ ಒಳಗೆ ಅಂದರೆ ಬಿಸಿಲು ಬರೋದಿಲ್ಲ, ಗಿಡಗಳು ಚೆನ್ನಾಗಿ ಆಗೋಲ್ಲ. ಅದರಿಂದ ಮನೆ ಹೊರಗೇನೆ ಸ್ವಲ್ಪ ಗಿಡಗಳನ್ನು ಇಟ್ಕೊಂಡಿದ್ದೀನಿ. ನನಗೆ ಒಟ್ಟು ಬೆಳಗ್ಗೆ ಎದ್ದಾಗ ಹೊರಗಡೆ ಬಂದಾಗ ನನಗೆ ಗಿಡಗಳು ಕಾಣಿಸ್ತಾ ಇರಬೇಕು. ತುಳಸಿ ಗಿಡ ಆಗಿರ್ಬೋದು, ಶೋ ಗಿಡ ಆಗಿರ್ಬೋದು, ಮತ್ತು ಹೂವಿನ ಗಿಡಗಳು ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ತುಂಬಾ ಇಷ್ಟ. ನಾನು ಎಷ್ಟೇ ಬ್ಯುಸಿ ಇದ್ರೂ ಗಿಡಗಳಿಗೆ ಅಂತ 1 ಅವರ್ ಟೈಮ್ ಕೊಡ್ತಿದ್ದೆ ಚಿಕ್ಕವಳಾಗಿರುವಾಗಲೇ. ಏನೋ ಗೊತ್ತಿಲ್ಲ, ನನ್ನ ಅದೃಷ್ಟನೋ ಏನೋ, ನಂಗೆ ಗಿಡ ನಟ್ಕೊಳ್ಳೋದಕ್ಕೆ ಜಾಗನೇ ಇಲ್ಲ. ಆ ರೀತಿ ಆಗಿಬಿಟ್ಟಿದೆ. ನೋಡ್ಬೋದು, ಇದು ಎದುರುಗಡೆ ರೂಮು ನಮ್ಮ ಮನೆದು, ಅದು ಚಿಕ್ಕದು. ಇಲ್ಲಿ ನಾನು ಈಗ ಏನು ಚೇಂಜಸ್ ಮಾಡಿದ್ದೀನಿ ಅಂತಂದರೆ, ಇಲ್ಲಿ ನೋಡಿ ಐರನ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ಇಲ್ಲಿ ಪಕ್ಕಕ್ಕೆ ರ್ಯಾಕ್ ಇಟ್ಕೊಂಡಿದ್ದೀನಿ. ರ್ಯಾಕು ಮೊದಲು ಹಾಲಲ್ಲಿ ಇತ್ತು. ನಾವೀಗ ವೀಡಿಯೋಸ್ಗಳು ಮಾಡ್ತೀವಿ, ರೀಲ್ಸ್ಗಳು ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಸ್ವಲ್ಪ ಯಾವಾಗಲೂ ಮೆಸ್ಸಿ ಆಗಿರುತ್ತಲ್ವ, ಹಾಗಾಗಿ ಅದು ಚೆನ್ನಾಗಿ ಬರ್ತಿರಲಿಲ್ಲ. ಇಲ್ಲಿ ಉಷನ್ ಮಿಷನ್ ಇಟ್ಟಿದ್ದೀನಿ ಅವ್ರು ಕುತ್ಕೊಂಡು ಸ್ಟಿಚ್ ಮಾಡೋದಕ್ಕೆ. ಹಾಗೆ ನಾನು ಸ್ಟಿಚ್ ಮಾಡಲಿ ಹಾಲ್ ಆಗಿರೋದ್ರಿಂದ ಯಾರೇ ಬಂದ್ರೂ ಹಾಲಿಗೆ ಬರ್ತಾರೆ. ಅದರಿಂದ ತುಂಬ ಮೆಸ್ಸಿ ಆಗೋದು ಬೇಡ ಅಂತೇಳ್ಬಿಟ್ಟು ಈ ರೀತಿ ಚೇಂಜಸ್ ಮಾಡಿದ್ದೀನಿ. ಈಗ ನಾನು ಕೆಲಸ ಮಾಡೋ ಹತ್ರ ಸ್ವಲ್ಪ ಫ್ರೀ ಇದೆ, ಯಾಕಂದರೆ ಕೆಲವೊಂದು ವೀಡಿಯೋಸ್ಗಳು ಮಾಡೋದಕ್ಕೂ ಸಹಿತ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಆ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಅಂತ ಹೇಳ್ತೀನಿ. ಹಾಗೆ ಟೈಲರ್ಸ್ಗಳಿಗೂ ಒಂದು ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಇದು ಏನು ಅಂತಂದರೆ, ನಾವು ಒಂದೇ ಕಡೆ ವರ್ಷಾನುಗಟ್ಲೆಯಿಂದ ಅದೇ ಜಾಗದಲ್ಲಿ ಕುತ್ಕೊಂಡು ಟೈಲರಿಂಗ್ ಮಾಡ್ತಾ ಇರ್ತೀವಿ. ಏನೋ ಚೇಂಜಸ್ಸೇ ಮಾಡಿರೋದಿಲ್ಲ. ಆ ಥರ ಎಲ್ಲ ಮಾಡಬೇಡಿ. ಏನಾದರೂ ಒಂದು 6 ತಿಂಗಳಿಗೆ, ವರ್ಷಕ್ಕೆ ಚೇಂಜಸ್ಗಳನ್ನು ಮಾಡಿ ಜಾಗಗಳನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಆಗ ಒಂಥರ ಏನೋ ಕೆಲಸದಲ್ಲಿ ಹುರುಪಿರುತ್ತೆ. ನಾನು ಮುಂದ್ಗಡೆ ಎಲ್ಲ ನೀರಿನ ಟ್ಯಾಂಕಿ ಎಲ್ಲ ಆಗಿ ಅಲ್ಲೆಲ್ಲ ಕ್ಲೀನ್ ಆದಮೇಲೆ, ನೀಟೆಲ್ಲ ಆದಮೇಲೆ ಸ್ವಲ್ಪ ಚೇಂಜಸ್ ಮಾಡಿದೆ. ರ್ಯಾಕ್ ತೆಗೆದುಬಿಟ್ಟು ಹಾಗೆಯೇ ಇಷ್ಟೆಲ್ಲ ಕ್ಲೀನ್ ಮಾಡಿದೆ. ಅಂದರೆ ಇವತ್ತು ಬೆಳಗ್ಗೆ ನಾನು ದೇವಸ್ಥಾನಕ್ಕೆ ಹೋಗಲಿಲ್ಲ. 4 ಗಂಟೆಗೆ ಎದ್ದುಬಿಟ್ಟು ಮನೆ ಫುಲ್ಲು ಧೂಳು ಹೊಡೆದು ಕ್ಲೀನ್ ಮಾಡಿ ಎಲ್ಲ ಮಾಡಿದೆ. ಮುಗಿಯೋ ಅಷ್ಟರಲ್ಲಿ 10:30 ಆಗಿಬಿಟ್ಟಿದೆ ಟೈಮು. ಈಗ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಅದು ಎಷ್ಟು ಧೂಳು ಬರುತ್ತೆ ಅಂತಂದರೆ, ಮನೆ ಹತ್ತಿರಕ್ಕೆ ರಸ್ತೆ ಇರೋದ್ರಿಂದ ಫುಲ್ಲು ಧೂಳು. ಇನ್ನು ಅಡುಗೆ ಮನೆ ಒಂದು ಕ್ಲೀನ್ ಮಾಡೋಕ್ಕಿದೆ. ಹಾಗೆ ದೇವ್ರ ಮನೆ ಅಂತೂ ಕ್ಲೀನ್ ಇದೆ, ಕ್ಲೀನ್ ಮಾಡಿದ್ದೀನಿ. ಮೊನ್ನೆ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಲ್ಲ, ಅದಕ್ಕಿಂತ ಮುಂಚೆ ನಾನು ದೇವ್ರ ಮನೆ, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ. ಈಗ ಮತ್ತೆ ಒಂದ್ಸಲಿ, ಈಗ ಸಂಕ್ರಾಂತಿ ಅಲ್ವಾ, ನೀಟಾಗಿ ಮತ್ತೊಂದು ಸತಿ ಕ್ಲೀನ್ ಮಾಡಿದೆ. ಅದು ಎಷ್ಟು ಧೂಳು ಬರುತ್ತೆ ಅಂದರೆ, ಪ್ರತಿದಿನ ನೀವು ಕ್ಲೀನ್ ಮಾಡ್ತಾಯಿರಿ, ಪ್ರತಿದಿನವೂ ಧೂಳು ಬರುತ್ತೆ. ಅಷ್ಟೊಂದು ಧೂಳು, ಚಿಕ್ಕ ವಸ್ತುಗಳ ಮೇಲೆಲ್ಲ ಚಿಕ್ಕ ಧೂಳು. ಅದು ಎಷ್ಟು ಧೂಳು ಬರುತ್ತೆ ಅಂತ ಹೇಳೋಂಗಿಲ್ಲ. ನಾನು ಬೆಳಗ್ಗೆ 4ರಿಂದನೂ ಶುರು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್, ಕ್ಲೀನ್ ಮಾಡೋದಕ್ಕೆ ಮಾಡ್ತಾನೇ ಇದ್ದೀನಿ. ಆದರೆ ನನಗೊಂದು ಹ್ಯಾಬಿಟ್ ಏನು ಅಂದರೆ, ವಸ್ತುಗಳನ್ನು ಆ ಕಡೆ ಈ ಕಡೆ ಬದಲಾವಣೆ ಮಾಡೋದು. ವಸ್ತುಗಳನ್ನ ಸ್ವಲ್ಪ ಆ ಕಡೆ ಈ ಕಡೆ ಬದಲಾವಣೆ ಮಾಡ್ತೀನಿ. ಅಂದರೆ ಎಲ್ಲ ವಸ್ತುಗಳನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಕೆಲವೊಂದು ವಸ್ತುಗಳು, ಚಿಕ್ಕ ಪುಟ್ಟ ವಸ್ತುಗಳನ್ನು ಆ ಕಡೆಯಿಂದ ಈ ಕಡೆಯಿಂದ
ಜಾಗ ಚೇಂಜ್ ಮಾಡ್ತೀನಿ. ಸೋಫಾ ಈ ಫರ್ನಿಚರೆಲ್ಲ ಇವೆಲ್ಲ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ, ಜಾಗನೂ ಬೇಕಲ್ಲ. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ಇದು ಸೇವಿಂಗ್ಸ್ ಡಬ್ಬಿ. ಇದು ಯಾಕೆ ನಾನು ಸೇವಿಂಗ್ಸ್ ಡಬ್ಬಿ ಇಟ್ಟಿದ್ದೀನಿ ಅಂದರೆ, ಫರ್ನಿಚರ್ಗೆ ನಾನು ಒಂದು ಬೆಡ್ ಹೊಲಿಸ್ಬೇಕು ಅಂತ ತುಂಬ ಆಸೆ ಇದೆ. ಅದಕ್ಕೆ 10,000 ಅಥವಾ 12,000 ಆಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ನಾನು ಹೊಸ ವರ್ಷಕ್ಕೆ ಈ ರೀತಿ ಒಂದು ಡಬ್ಬಿ ತಂದೆ. ಪ್ರತಿದಿನ ಒಂದು 100 ರೂಪಾಯಿ 50 ರೂಪಾಯಿ ಹಾಕಿ ಸೇವಿಂಗ್ಸ್ ಮಾಡಿ ಒಂದು ಹಾಸಿಗೆ ಅಂದರೆ ಅದಕ್ಕೆ ಫರ್ನಿಚರಿಗೆ ಒಂದು ಬೆಡ್ ಹೊಲಿಸ್ಬೇಕು ಅಂತ ಹೇಳಿ. ಯಾಕಂದರೆ ತುಂಬ ರೆಡಿಮೇಡ್ ಆಗಿರೋದ್ರಿಂದ ತುಂಬಾ ಜಾಳಾಗಿದೆ. ನೋಡ್ತಾ ಇದ್ದೀರಲ್ವ, ನಮ್ಮ ಮನೆ ಈಗ ಈ ರೀತಿ ಆಗಿದೆ. ಫುಲ್ಲು ಕ್ಲೀನ್ ಮಾಡಿದ್ದೀನಿ. ಬೆಳಗ್ಗೆ ಅಂದರೆ ದಿನಾನೂ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್. ನಂಗೆ ಕ್ಲೀನಾಗಿದ್ರೇ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟು. ಅಲ್ಲಿ ಇಲ್ಲಿ ಫುಲ್ಲು ಹರಡ್ಕೊಂಡಿದ್ರೆ ನನಗೆ ಏನು ಕೆಲಸ ಮಾಡಬೇಕು ಅನ್ನೋದೇ ತಲೆ ಓಡೋದಿಲ್ಲ. ಹಾಗಾಗಿ ಈ ರೀತಿ ಇದೆ. ನಾವು ಯಾಕೆ ಮನೆ ಚೇಂಜ್ ಮಾಡಿಲ್ಲ ಅಂತ ಅಂದರೆ, ನಮಗೆ ಮನೆ ಸಿಗಲ್ಲ ಅಂತಲ್ಲ, ಅಥವಾ ನಾವು ಬೇರೆ ಮನೆ ಹೋಗೋಕ್ಕಾಗಲ್ಲ ಅಂತಲ್ಲ. ಆದರೆ ಈ ಮನೆಗೆ ಬಂದು ನಾವು 6 ವರ್ಷ ಆಯಿತು. ಹಾಗೆಯೇ ಈ ಮನೆಗೆ ಬಂದ ಮೇಲಿಂದ ನಾನು ಹೊಸ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆಯಿತು, ಅಂದರೆ ಮೊದಲು ಇತ್ತು ಆದರೆ ಹೊಸದಾಗಿ ಬೇರೆ ಆಯಿತು. ಆದಮೇಲೆ ಅಲ್ಲಿಗೆ ಭಜನೆಗಂತ ಹೋದೆ. ದೇವಸ್ಥಾನಗಳು ತುಂಬ ನನಗೆ ಬೇರೆ ಕಡೆ ಇದ್ದಾಗ ದೇವ್ರ ಭಕ್ತಿ ಮಾಡೋದಕ್ಕೆ ಅಷ್ಟು ಆಗ್ತಿರ್ಲಿಲ್ಲ, ಅಂದರೆ ದೇವಸ್ಥಾನಗಳಿಗೆ ಬರೋದಕ್ಕೆ ಆಗ್ತಿರ್ಲಿಲ್ಲ. ಮಾಡ್ತಿದ್ದೆ, ಧನುರ್ಮಾಸ ಎಲ್ಲ ಬಿಡ್ತಿರ್ಲಿಲ್ಲ ನಾನು. ನನ್ನ ಹತ್ರ ಸ್ಕೂಟಿ ಇತ್ತು. ಆದರೆ ಇಲ್ಲಿ ಬಂದ ಮೇಲೆ ನನಗೆ ಹತ್ತಿರ ಆಯಿತು, ಎಲ್ಲ ದೇವಸ್ಥಾನಗಳು ಹತ್ತಿರ ಆಯಿತು. ಆದ್ದರಿಂದ ಈ ಮನೆಗೆ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿದೆ. ಇದು ನೋಡ್ಬೋದು, ನನ್ನ ಮಗ ಇಲ್ಲಿ ಇರ್ತಾನೆ. ಇದು ಲಾಸ್ಟ್ ರೂಮ್ ಬರುತ್ತೆ ನಮ್ಮ ಮನೆಗೆ, ಲಾಸ್ಟ್ ರೂಮು. ಇಲ್ಲಿ ಗಾಡ್ರೇಜು, ಹಾಗೆ ಇದು ವಾಶ್ರೂಮ್ ಬರುತ್ತೆ. ನಾನು ವಾಷಿಂಗ್ ಮಿಷನಿಗೆ ಬಟ್ಟೆ ಹಾಕಿದ್ದೆ. ಇವತ್ತು ಭಾನುವಾರ ಆಗಿತ್ತಲ್ಲ, ಬಟ್ಟೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗ್ದಿತ್ತು. ಬಟ್ಟೆ ಕ್ಲೀನಿಂಗ್ ಮುಗಿದ ಮೇಲೆ ಮನೆ ಕ್ಲೀನ್ ಮಾಡೋದಕ್ಕೆ ಭಾನುವಾರ ಅಲ್ವಾ ಅಂತ ತಗೊಂಡೆ. ಈ ರೀತಿ ಫ್ರೆಂಡ್ಸ್ ನನ್ನ ಒಂದು ದಿನಚರಿ ಇರುತ್ತೆ ನೋಡಿ. ಇಲ್ಲಿ ಒಳಗಡೆ ನಾನು ಓವರ್ಲಾಕ್ ಮಿಷನ್ನು ಮತ್ತು ಜಿಗ್ಜಾಗ್ ಮಿಷನ್ ಇಟ್ಟಿದ್ದೀನಿ. ಎದುರುಗಡೆ ರೂಮಲ್ಲಿ ಜಾಗ ಆಗಲಿಲ್ಲ. ನೋಡ್ತಾ ಇರ್ಬೋದು ನನಗೆ ಮಾರಿಕಾಂಬಾ ದೇವಸ್ಥಾನ ಎಷ್ಟು ಹತ್ತಿರ ಅಂತ ಹೇಳಿ. ನಾವು ಹುಟ್ಟಿರೋದೇ ಈ ಏರಿಯಾದಲ್ಲಿ, ಹಾಗೆ ಇದೇ ಊರಲ್ಲಿ, ಮದುವೆ ಆಗಿರೋದು ಇದೇ ಊರಲ್ಲಿ, ಇದೇ ಏರಿಯಾದಲ್ಲಿ. ನಮಗೆ ಚಿಕ್ಕ ವಯಸ್ಸಿಂದನೂ ಮಾರಿಕಾಂಬೆ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ಹಾಗೆ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ. ಪ್ರತಿ ಪೂಜೆಗೂ ಹಬ್ಬಕ್ಕೂ ಅಥವಾ ವಿಶೇಷ ಪೂಜೆಗಳಿಗೂ ನಮ್ಗೆ ಹೋಗಿ ಅಭ್ಯಾಸ ಆಗ್ಬಿಟ್ಟಿದ್ಯಾ. ಇವಾಗ ಎಲ್ಲಿ ಸಿಗುತ್ತೋ ಮನೆ, ಹೇಗಿರುತ್ತೋ, ದೇವಸ್ಥಾನಗಳಿಗೆ ಬರೋಕ್ಕಾಗುತ್ತೋ ಇಲ್ಲ ಅನ್ನೋ ದೊಡ್ಡ ಚಿಂತೆ. ಒಂದು ಬದಲಾವಣೆ ಆಯಿತು ನನ್ನಲ್ಲಿ. ನಾನು ಮನೆ ಚೇಂಜ್ ಮಾಡಲೇಬೇಕು ಅಂಥೇಳಿ ತುಂಬ ಮನೆ ಹುಡುಕಿದೆ. ಆದರೆ ಮನೆ ಸಿಕ್ಕಿಲ್ಲ ಅಂತಲ್ಲ, ಸಿಕ್ತು, ಒಳ್ಳೊಳ್ಳೆ ಮನೆಯೇ ಸಿಕ್ತು. ಆದರೆ ಯಾಕೆ ನಾನು ಇದೇ ಮನೆಯಲ್ಲೇ ಕೂತೆ ಅಂದರೆ, ನಾನು ನಿಮಗೆ ವಿಡಿಯೋದಲ್ಲಿ ಹಾಕಿದ್ದೀನಿ, ಎಳ್ಳು ಅಮಾವಾಸ್ಯೆ ದಿವಸ ನಾನೊಂದು ಮೊಸರನ್ನ ಪೂಜೆನ ಮಾರಿಕಾಂಬಾ ದೇವಸ್ಥಾನದಲ್ಲಿ ಕೊಟ್ಟೆ. ಅಲ್ಲಿವರೆಗೂ ನಾನು ಬೇರೆ ಮನೆ ಹೋಗಬೇಕು ಇಲ್ಲ, ಇಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನನ್ನ ಮೈಂಡು ಫುಲ್ಲು ಡಿಸ್ಟರ್ಬ್ ಆಗಿತ್ತು. ಅಳ್ತಿದ್ದೆ, ಇಲ್ಲ ನಂಗೆ ಮನೆ ಬೇರೆ ಹೋಗಬೇಕು, ಇಲ್ಲಿದ್ದರೆ ಆಗಲ್ಲ ಅನ್ನೋ ಥರ. ಬೇರೆ ಟೈಲರಿಂಗ್ ಕೆಲಸನೇ ಮಾಡ್ತಾ ಇರಲಿಲ್ಲ ನಾನು, ಅಷ್ಟು ಅಳ್ತಿದ್ದೆ. ನಾನು ಎಳ್ಳಮಾವಾಸ್ಯೆ ದಿನ ತಾಯಿಗೆ ಮೊಸರನ್ನ ಸೇವೆನ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದು ಪ್ರಸಾದನ ತಿಂದ ತಕ್ಷಣ ಅದು ಏನಾಯಿತು ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್. ನಿಜ ನನ್ನಲ್ಲಿ ಆಗಿರೋಂಥ ಒಂದು ಅನುಭವ ಬದಲಾವಣೆನೇ ಅನ್ಬೋದು. ಆ ಪ್ರಸಾದ ತಿಂದ ತಕ್ಷಣ ನನಗೆ ಮನಸ್ಸಿಗೆ ಅನ್ನಿಸ್ತು, ನಾವು ಯಾಕೆ ಈ ಮನೆ ಬಿಡಬೇಕು, ನಮ್ಮ ಹಣೆಯಲ್ಲಿ ಏನೇ ಬರೆದಿದ್ರು ಅದು ಆಗೋದು ಎಲ್ಲಿ ಹೋದ್ರೂ ತಪ್ಸೋಕ್ಕಾಗಲ್ಲ ಅಂತೇಳಿ ಅನ್ನಿಸ್ತು. ಅವತ್ತು ಚೇಂಜ್ ಮಾಡಿ ಆಗಿದ್ದಾಗಲಿ, ಇರೋಣ ಇಲ್ಲೇ, ಏನಾಗುತ್ತೆ. ಈಗ ಮತ್ತೆ ನಾವು ಬಾಡಿಗೆ ಮನೆಗೆ ಹೋಗಬೇಕು ಅಂದರೆ ನಮ್ಮ ಮನೇಲಿ ತುಂಬ ಐಟಮ್ಗಳಿದ್ದಾವೆ, ಅದನ್ನು ತೊಗೊಂಡು ಇನ್ನೆಲ್ಲಿಗೆ ಹೋಗೋದು, ಇನ್ನು ಅಲ್ಲಿ ಅಡ್ಜಸ್ಟ್ ಆಗೋದು ಹೇಗೆ ಅಂತೆಲ್ಲ ಅನ್ನಿಸ್ತು. ನನಗೆ ಒಂದೇ ಆಸೆ ಇರೋದು, ಈ ಮನೆಯಿಂದ ಮತ್ತೆ ನಾವು ಸ್ವಂತ ಮನೆಗೆ ಹೋಗಬೇಕು ಅನ್ನೋದು ನನಗೆ ತುಂಬ ದೊಡ್ಡ ಆಸೆ. ದೇವರಲ್ಲೂ ಸಹ ನಾನು ಕೇಳ್ಕೊಳ್ತಾ ಇದ್ದೀನಿ, ಇದೇ ಊರಲ್ಲಿ ನಿಮಗೆ ಹತ್ತಿರವಾಗಿ ನಾನು ಭಜನೆ ಪೂಜೆಗೆ ಬರೋ ರೀತಿ ಆಗಬೇಕಪ್ಪ ಅಂತ ಪ್ರತಿದಿನ ಕೇಳ್ಕೊಳ್ತೀನಿ ನಾನು ಹೋಗುವಂಥ ದೇವಸ್ಥಾನಗಳು. ಇಲ್ಲಿ ನೋಡಿ, ಈ ಕಡೆಯಿಂದ ಪೇಟೆಗೆ ಹತ್ತಿರ ಆಗಿದೆ ಮನೆ, ಮತ್ತು ಈ ಕಡೆಯಿಂದ ದೇವಸ್ಥಾನಗಳು ಎಲ್ಲ ಬರುತ್ತೆ. ನನಗೆ ಟೈಲರು ಯಾವ ಊರಿಗೆ ಹೋದ್ರೂ ನಮ್ಮ ಮಾಡೋ ಕೆಲಸಕ್ಕೆ ಬಟ್ಟೆಗಳು ಬಂದೇ ಬರುತ್ತೆ, ಯಾವ ಏರಿಯಾಕ್ಕೆ ಹೋದ್ರೂ. ಆದರೆ ಏನೋ ಒಂಥರ ನನಗೆ ಇಲ್ಲಿ ಟೈಲರಿಂಗ್ ಮಾಡಿಕೊಂಡು ಇಲ್ಲೇ ನಾನು ದೇವಸ್ಥಾನಗಳಿಗೆ ಹೋಗಿ ನಾನು ಖುಷಿಯಾಗಿದ್ದೀನಿ. ಈಗ ಚೇಂಜ್ ಮಾಡೋದು ಬೇಡ ಅಂಥೇಳಿ ಇದೇ ಮನೇಲಿ ಇದ್ದೀನಿ. ನೋಡಬೇಕು. ಹಾಗೆ ನೋಡ್ತಾ ಇರ್ಬೋದು, ಈ ರೀತಿ ನೀರು ಟ್ಯಾಂಕು. ಈಗ ನೀರಿಗೆ ಸ್ವಲ್ಪ ಸಮಸ್ಯೆ ಕಡಿಮೆ ಆಗಿದೆ. ಮೊದಲು ನಾವು ನೀರಿಗೆ ತುಂಬ ಸಮಸ್ಯೆ ಆಗ್ತಿತ್ತು. ಕೆಲಸದ ಮೇಲೂ ತುಂಬ ಪರಿಣಾಮ ಬೀರ್ತಿತ್ತು. ನೀರು ಹೊತ್ತು ಒಳಗಡೆ ತುಂಬ್ಕೋಬೇಕಿತ್ತು ನಮಗೆ. ಹಾಗೆಯೇ ಇನ್ನೊಂದು ಅಂದರೆ, ಅಗ್ನಿಮೂಲೆಯಲ್ಲಿ ನೀರಿನ ಟ್ಯಾಂಕಿ ಬಂದಿರೋದ್ರಿಂದ ಒಂದು ರೆಡ್ ಬಲ್ಪನ್ನ ಅಗ್ನಿಮೂಲೆಯಲ್ಲಿ ಹಾಕಬೇಕಂತೆ, ಆಗ ಸ್ವಲ್ಪ ಸಮಸ್ಯೆ ಪರಿಹಾರ ಆಗತ್ತಂತೆ. ಹಾಗೆ ಫ್ರೆಂಡ್ಸ್, ಇಡೀ ಮನೆಯೂ ಕ್ಲೀನ್ ಮಾಡಿರೋದ್ರಿಂದ ನಮ್ಮನೆ ಅಟ್ಟದ ಮೇಲೆ ಯಾವ ರೀತಿ ಇದೆ ಅಲ್ಲೂ ಸಹ ಕ್ಲೀನ್ ಮಾಡಿದ್ದೀನಿ, ತೋರಿಸ್ತೀನಿ ಬರ್ರಿ. ಈ ಅಟ್ಟದ ಮೇಲೆ ಬಂದು 2 ರೂಮ್ ಇದೆ.
ಇದು ಒಂಥರ ಅಟ್ಟ. ಹೇಗಂದರೆ ನನಗೆ ಈ ಅಟ್ಟಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ, ಏನಂತಾರೆ ಅಂತ ನನಗೆ ಹೇಳಿ. ಈ ರೀತಿ ಅಟ್ಟ ಓಪನ್ ಇರೋದಕ್ಕೆ ಇಲ್ಲಿ ನಾವು ರೂಮ್ ಮಾಡ್ಕೊಳ್ಳೋದಕ್ಕೂ ಬರೋದಿಲ್ಲ. ಹಾಗೆ ಜಾಸ್ತಿ ಹತ್ತಿ ಇಳಿಯೋದಕ್ಕೂ ಸ್ವಲ್ಪ ಮೆಟ್ಲು ತುಂಬ ಕಷ್ಟ ಇದೆ. ಹಾಗಾಗಿ ನನಗೆ ಏನೇನು ವಸ್ತುಗಳು, ಕೆಲವೊಂದು ವಸ್ತುಗಳು ಮನೆ ಒಳಗೆ ಅಲ್ಲಿ ಕೆಳಗೆ ಜಾಗ ಆಗದಿರೋದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಟೈಲರಿಂಗ್ ಮೆಟೀರಿಯಲ್ಸು, ದಾರ ಗೀರ ಏನಾದರೂ ಎಕ್ಸ್ಟ್ರಾ ಇದ್ದರೆ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿ ಮೇಲ್ಗಡೆ ನಮಗೆ ಮಿಷನ್ ಎಲ್ಲ ಇಡೋದಕ್ಕೆ ಬಂದಿದ್ರೆ ನಾವು ಮೇಲೆ ಸ್ಟಿಚ್ ಮಾಡ್ತಿದ್ವಿ, ಆದರೆ ಮೇಲೆಲ್ಲ ಮಿಷನ್ ತೊಗೊಂಡೋಗಿ ಬರೋದಿಲ್ಲ. ನೋಡಿ, ಈ ರೀತಿ ಇದೆ. 2 ರೂಮ್ ಇದೆ. ರೂಮೆಲ್ಲ ತುಂಬ ಚೆನ್ನಾಗಿದೆ, ಬೆಳಕೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಪ್ರತಿ ಸತಿ ನಮಗೆ ಮೇಲೆ ಹತ್ತಿ ಇಳಿಯೋದಕ್ಕಾಗಲ್ಲ. ಇದು ಅಟ್ಟ ಬಂದುಬಿಟ್ಟು ನಮ್ಮ ಬೆಡ್ರೂಮಿಂದ ಮೇಲಿಗೆ ಹೋಗೋಕ್ಕಿದೆ. ಹಾಗಾಗಿ ಟೈಲರಿಂಗ್ ಮಾಡೋದಕ್ಕೂ ರೂಮು ತುಂಬ ಕಷ್ಟ ಆಗುತ್ತೆ. ಹಾಗೆಯೇ ಈ ರೀತಿ ಚೆನ್ನಾಗಿದೆ. ಇನ್ನು ಜಾತ್ರೆ ಬಂತಲ್ವ, ನೆಂಟರುಗಳೆಲ್ಲ ಬಂದರೆ ಇರೋದಕ್ಕೂ ಸಹ ಚೆನ್ನಾಗಿದೆ. ಇಲ್ಲಿ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗೇ ಇದೆ. ಆದರೆ ನಮಗೆ ಇಲ್ಲಿ ಟೈಲರಿಂಗ್ ಮಾಡೋದಕ್ಕಾಗಲ್ಲ, ರೂಮ್ಗಳು ಮಾಡ್ಕೊಳ್ಳೋದಕ್ಕಾಗಲ್ಲ. ಹೀಗೆ ಏನಾದರೂ ವಸ್ತುಗಳು ಎಕ್ಸ್ಟ್ರಾ ಇದ್ದರೆ ಇಟ್ಕೊಬೋದು. ನಾನು ನೀಟಾಗಿ ಗುಡಿಸಿ ಪ್ರತಿ ಹಬ್ಬದಲ್ಲೂ ನೀಟಾಗಿ ಇಟ್ಕೊಳ್ತೀನಿ. ನಮ್ಮನೆ ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ಜಾಸ್ತಿ ತೊಗೊಂಡಿರೋ ಹುಣಸೆಹಣ್ಣು, ಮೆಣಸು, ಇನ್ನೇನಾದರೂ ಅಕ್ಕಿ ಆ ರೀತಿ ಇದ್ದರೆ ನಾನು ಇಲ್ಲಿ ತೊಗೊಬಂದು ಇಡ್ತೀನಿ. ನೋಡಿ, ಮೆಟ್ಲು ಇಳಿಯುವಾಗೂ ಸ್ವಲ್ಪ ಕಷ್ಟ ಇದೆ. ಹಾಗಾಗಿ ಪದೇ ಪದೇ ಹತ್ತಿ ಇಳಿಯೋದಕ್ಕೆ ಬರೋದಿಲ್ಲ. ಹಾಗೆಯೇ ಕ್ಲೀನ್ ಮಾಡೋದ್ನಲ್ಲ, ಇವೆರಡು ಜಗ್ಗಿದ್ವು, ಅದನ್ನು ಸಹ ಮೇಲಿಡೋಣ ಅಂತೇಳ್ಬಿಟ್ಟು ಬೆಡ್ರೂಮಲ್ಲಿ ಒಂದು ಗೋಡ್ರೇಜ್ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಕನ್ನಡಿ ಇರೋದು ಇಟ್ಕೊಬಾರ್ದು ಅಂತಾರೆ, ಆದರೆ ಏನೂ ಮಾಡೋಂಗಿಲ್ಲ. ಕೆಲವೊಂದು ಸತಿ ನಾವು ಅಡ್ಜಸ್ಟ್ ಆಗಲೇಬೇಕು. ಹಾಗೆ ಈಗ ಬರ್ತಿರೋ ಹಾಗೆಯೇ ಈ ರೀತಿ ಒಂದು ಓಣಿ ಇದೆ. ಇಲ್ಲಿ ದೇವ್ರ ಮನೆ ಇದೆ. ದೇವ್ರ ರೂಮಿಗೆ ನಾನು ಈಗ ಹೋಗೋದಿಲ್ಲ. ಇನ್ನೂ ನಾನು ಕ್ಲೀನಿಂಗ್ ಕೆಲಸ ತುಂಬ ಇತ್ತು, ಹಾಗಾಗಿ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ. ತುಂಬ ಸಲ ದೇವ್ರ ರೂಮ್ಗಳೆಲ್ಲ ತೋರಿಸಿದ್ದೀನಿ ನಾನು. ಹಾಗೆ ಇದು ದೇವ್ರ ರೂಮ್ ಪಕ್ಕ ಒಂದು ಬೆಡ್ರೂಮ್ ಮಾಡ್ಕೊಂಡಿದ್ದೀವಿ. ಲಾಸ್ಟ್ ರೂಮಲ್ಲಿ ನನ್ನ ಮಗ ಮಲಗ್ತಾನೆ ಫ್ರೆಂಡ್ಸ್. ಈ ರೀತಿ ಇದೆ ನಮ್ಮ ಮನೆ. ಒಬ್ಬರು ಕೇಳಿದರು ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ. ಹೋಮ್ ಟೂರ್ ಮಾಡೋ ಅಷ್ಟೆಲ್ಲ ಎಂಥ ಅಷ್ಟೊಂದೇನು ಇದಿಲ್ಲ ಫ್ರೆಂಡ್ಸ್. ಆದರೆ ನಮಗೆ ಈ ಮನೇಲಿ ಖುಷಿ ಇದೆ, ನೆಮ್ಮದಿ ಇದೆ, ಸಂತೋಷ ಇದೆ. ಹಾಗೆ ಪ್ರತಿ ಒಂದು ಮನೆ ಅಂದಮೇಲೂ ಸಮಸ್ಯೆ ಇದ್ದಿದ್ದೆ, ಆ ಚಿಕ್ಕ ಪುಟ್ಟ ಸಮಸ್ಯೆಗಳು ಇದ್ದೇ ಇದೆ. ಆದರೂ ಸಹಿತ ಅದು ನಾವು ದೊಡ್ಡದನ್ನು ಮಾಡ್ಕೊಳ್ದೇನೆ ಜೀವನ ಹೇಗೆ ಹೋಗುತ್ತೋ ಹಾಗೆ ಹೋಗ್ತಾ ಇರಬೇಕು ಅಂತ ಹೇಳ್ತಾ, ನಿಮ್ಗೆಲ್ರಿಗೂ ಬರುವಂತಹ ನಾಡಿದ್ದು ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.